ಥರ್ಸ್ಡೇ ಈವ್ನಿಂಗ್ ಸಮ್ಮರ್ ಹಾಲಿಡೇ ಅಂದಮೇಲೆ ಮಕ್ಕಳು ಮನೇಲಿ ಇರೋದಕ್ಕೆ ಇಷ್ಟಪಡ್ತಾರಾ? ನೋ. ಮಕ್ಕಳೆಲ್ಲ ಎಲ್ಲ ಆಟ ಆಡ್ತಿರ್ತಾರೆ, ಅಲ್ಲೇ ಹೋಗೋಣ ಅನ್ನೋದು ಒಂದು ಆಸಕ್ತಿ. ಸೊ ಪ್ರತಿದಿನ ಸಂಜೆ ಲಡ್ಡು ಗುಡ್ಡು ಇಬ್ಬರು ಪಾರ್ಕ್ಗೆ ಕರ್ಕೊಂಡು ಹೋಗ್ತೀನಿ. ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡ್ತಾರೆ. ಬಿಫೋರ್ ದಟ್ ಒಂದು ಸ್ವಲ್ಪ ತರಕಾರಿ ಎಲ್ಲ ಬೇಕಾಗಿತ್ತು, ಅದನ್ನೆಲ್ಲ ಶಾಪಿಂಗ್ ಮಾಡಿದೆ. ಹಾಗೆ ನಮ್ಮ ಲಡ್ಡು ಮಧ್ಯಾಹ್ನ ಏನು ಕ್ರೇವಿಂಗ್ಸೋ ಗೊತ್ತಿಲ್ಲ, ಪುಳಿಯೋಗರೆ ಬೇಕು, ಇಡ್ಲಿ ಬೇಕು ಅಂತಿದ್ದ. ಅವ್ರ ಪಪ್ಪ ನಿಯರ್ ಬೈ ಹೋಟೆಲನ್ನೇ ಕರ್ಕೊಂಡು ಹೋಗಿ ನಮ್ಗೆ ಎಲ್ರಿಗೂ ಕೊಡಿಸಿದ್ರು. ಖುಷಿ ಆಯಿತು. ಮಧ್ಯಾಹ್ನದ ಲಂಚ್ ಕೂಡ ಮುಗೀತು. ಆ್ಯಂಡ್ ನೀವು ಕೇಳಿದ್ರಿ ಅಲ್ವಾ, ಲಡ್ಡು ಸ್ಕೂಲ್ ಕಡೆಯಿಂದ ಏನು ಕೊಟ್ಟರು ಗ್ರಾಜುಯೇಷನ್ ಡೇಲಿ ಅಂತ. ಈ ರೀತಿ ಒಂದು 2 ಸರ್ಟಿಫಿಕೇಟ್ ಹಾಗೆ ಒಂದು ಮೆಡಲನ್ನು ಕೊಟ್ಟಿದ್ರು. ಆ್ಯಂಡ್ ನಾವೇನು ಕೊಟ್ಟಿದ್ದೀವಿ ಗಿಫ್ಟ್ ಮ್ಯಾಮ್ಗೆ ಅನ್ನೋದು ಕೂಡ ನೋಡಿದ್ರಿ ಅಲ್ವಾ. ಸೊ ಫ್ರಮ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂತ ನೀವು ಕೂಡ ಬೈ ಮಾಡಬೇಕಾದಲ್ಲಿ ಅವರ ಒಂದು ಪೇಜನ್ನು ನಾನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಇಟ್ ಔಟ್ ಮಾಡಿ ಆಯಿತಾ. ಸೊ ಇನ್ನು ಪಾರ್ಕ್ ಹತ್ರ ಹೋಗಿದ್ವಿ. ಒಳ್ಳೆ ಪ್ರೊಡಕ್ಟಿವ್ ಆದಂತಹ ಗೇಮ್ಸ್ ಆಡ್ತಾರೆ ಗೊತ್ತಾ ಮಕ್ಕಳು, ನೋಡೋದೇ ಒಂದು ಖುಷಿ. ಸೊ ವಾಕಿಂಗ್ ಆಯಿತು, ಬುಡ್ಡ ಜೊತೆ ಆಟ ಆಡಿದಾಯಿತು. ಮನೆಗೆ ಬಂದು ಬ್ಲ್ಯಾಕ್ ಕಾಫಿ ಕುಡಿದು ಪೂಜೆ ಮಾಡಿ ಭಗವದ್ಗೀತೆ ಓದಿ ಲಡ್ಡುಗೂ ಕೂಡ ಒಂದಷ್ಟು ಶ್ಲೋಕ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ಹಾಗೆಯೇ ಮಧ್ಯಾಹ್ನ ಹೋಟೆಲಲ್ಲಿ ತಿಂದಿದ್ರಿಂದ ಡಿನ್ನರ್ ವೆರಿ ಲಿಮಿಟೆಡ್ ಉಪ್ಮಾ ಮಾಡಿದ್ದೆ. ಹೀಗಿತ್ತು ನನ್ನ ಥರ್ಸ್ಡೇ. ಲಾಟ್ಸ್ ಆಫ್ ಲವ್.